ಕೆಂಗಲ್ಲ ಹನುಮಂತರಾಯ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಅಮ್ಮನ ಮನೇಲಿದ್ದೀನಿ. ಅಮ್ಮನ ಮನೇಲಿ ಇವತ್ತು ಯಾಕಪ್ಪ ಇದ್ದೀನಿ ಅಂದರೆ, ಇವತ್ತು ನಾವು ಪಾಪುಗೆ ಕೆಂಗಲ್ ದೇವಸ್ಥಾನದಲ್ಲಿ ಮುಡಿ ಕೊಡೋಣ ಅಂತ ನಾವು ಮಮ್ಮಿ ಮನೆಗೆ ನೆನ್ನೆ ನೈಟ್ ಬಂದೆ. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಅತ್ತೆ ನಮ್ಮ ಮಾವ ಬೆಂಗಳೂರಿಂದ ಬಂದರು. ಈಗ ಬಂದರು, ಜಸ್ಟ್ ಟಿಫನೆಲ್ಲ ಆಯಿತು. ಈಗ ಟಿಫನೆಲ್ಲ ಮುಗಿಸ್ಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ದೇವಸ್ಥಾನದಲ್ಲಿ ಏನಾಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ನಮಗೆ ಕೆಂಗಲ್ ದೇವಸ್ಥಾನ ಬಂದು ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ದೇವಸ್ಥಾನ ನಮ್ಮ ಮನೆಗೆ ತುಂಬ ಹತ್ತಿರನೇ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಬೇಗನೆ ತಲುಪಿದ್ವಿ. ಫ್ರೆಂಡ್ಸ್, ಹಾಗೆ ನಾವು ರೀಚ್ ಆಗ್ತಿದ್ದಂಗೆ ದೇವಸ್ಥಾನದ ಒಳಗಡೆ ಹೋಗಿ ಪಾಪುಗೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಬಂದ್ವಿ. ತೀರ್ಥ ಹಾಕಿಸ್ಕೊಂಡ್ಬಂದ್ವಿ. ಮುಡಿ ತೆಗೆಯೋಕ್ಕೆ ಚೀಟಿನೂ ಕೂಡ ತೊಗೊಂಡು ನಾವು ಚೀಟಿ ತೊಗೊಂಡು ಆಚೆ ಬಂದ್ವಿ. ಬಂದಮೇಲೆ ನೋಡ್ತಾ ಇರ್ಬೋದು, ಶನಿವಾರ ಆಗಿರೋದ್ರಿಂದ ಎಷ್ಟು ತುಂಬ ಜನನೇ ಇದ್ದರು. ಹಾಗೆ ಈಗ ನಾವು ಮುಡಿ ತೆಗೆಯೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಮುಡಿ ಕೊಡೋ ಜಾಗ ಕೂಡ ಬಂದ್ವಿ. ಅಲ್ಲಿ ತುಂಬಾ ಜನ ಇದ್ದರು. ಹಾಗೆ ಇನ್ನೊಂದು ಪಾಪು ಕೂಡ ಅಲ್ಲಿ ಕೂದಲು ಕೊಡ್ತಾಯಿದ್ರು. ನಿಶ್ವಿಕಾ ಅದನ್ನ ನೋಡಿ ತುಂಬಾ ಭಯಪಟ್ಲು. ಹಾಗೆ ಆ ಮಗುದಾಗ್ತಿದ್ದಂಗೆ ನಿಶ್ವಿಕನ್ನ ಕೂರಿಸಿದ್ವಿ. ಹಾಗೆ ನಮ್ಮ ನಿಶ್ವಿಕನ್ನ ನಮ್ಮ ಯಜಮಾನ್ರು ಇಟ್ಕೊಂಡು ಕೂತಿದ್ರು. ನಿಶ್ವಿಕಾ ಸ್ವಲ್ಪ ಆಗಲೇ ಅಳೋದಕ್ಕೂ ಕೂಡ ಶುರು ಮಾಡಿದ್ಲು. ಜೈನ್ ಸ್ವಲ್ಪ ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ರು. ಅವ್ರಿಗೇನಪ್ಪ ಅಂದರೆ, ಮಗಳನ್ನ ಎಲ್ಲಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಅವ್ಳಿಗೆ ನೋವಾಗುತ್ತೆ ಅಂತ ಅವ್ರು ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಅಲ್ಲಿ ಮಾಡೋರು ಕೂಡ ಸರ್ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೇಕು, ಇಲ್ಲಾಂದರೆ ಕಟ್ಟಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ಹೋಗಿ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಂತ ಹೋದೆ. ನಿಶ್ವಿಕಾ ಅಳೋದನ್ನ ನೋಡಿ ನಮಗೂ ಸ್ವಲ್ಪ ಬೇಜಾರಾಗ್ತಿತ್ತು. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಾವ, ಹಾಗೂ ನನ್ನ ತಂಗಿ ಕೂಡ ಅಷ್ಟೇ ಸಮಾಧಾನ ಮಾಡಿದ್ರು. ಅವಳು ಸಮಾಧಾನ ಆಗ್ತಾ ಇರಲಿಲ್ಲ. ಹಾಗೂ ಈಗ ಇಬ್ಬರು ಸೇರಿ ಸಮಾಧಾನ ಮಾಡಿ ಅವಳಿಗೆ ಮುಡಿ ಕೊಟ್ಟಿದ್ದಾಯಿತು. ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ. ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗೋ ಸ್ವಲ್ಪ ಮಳೆ ಅನ್ನೋದು ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಬಿಸಿಲು ಇರಲಿಲ್ಲ, ತುಂಬ ತಂಪಾಗಿತ್ತು. ಮಳೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ವಾತಾವರಣ ಎಲ್ಲ. ಫ್ರೆಂಡ್ಸ್, ಹಾಗೆ ನಾವೀಗ ದೇವಸ್ಥಾನದ ಒಳಗಡೆ ಬಂದ್ವಿ. ತುಂಬ ರಶ್ ಇದ್ದರು ಸ್ಯಾಟರ್ಡೇ ಆಗಿರೋದ್ರಿಂದ. ನಾವು ಡೈರೆಕ್ಟ್ ಗರ್ಭಗುಡಿ ಹತ್ರ ಹೋಗಿ ಅರ್ಚನೆ ಹಾಗೆ ಪೂಜೆ ಕೂಡ ಮಾಡಿಸಿದ್ವಿ. ಅಲ್ಲಿ ಫೋಟೋಸು ಆ್ಯಂಡ್ ಮತ್ತು ವೀಡಿಯೋಸು ಅಲೋ ಇರಲಿಲ್ಲ. ನಾನು ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಆಗಲೇ ಹೇಳ್ದಾಗೆ ಅರ್ಚನೆ ಹಾಗೂ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಫ್ರೆಂಡ್ಸ್, ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಬಂದಮೇಲೆ ಅಲ್ಲಿ ಉತ್ಸವ ಮೂರ್ತಿದು ಮೆರವಣಿಗೆ ಕೂಡ ನಡೀತಿತ್ತು. ಹಾಗೆ ಅಲ್ಲಿನ ಉತ್ಸವ ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಜಯಂತ್ ಎಲ್ಲ ತೊಗೊಳ್ತಾ ಇದ್ರು. ಹಾಗೆ ಕೆಂಗಲ್ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನ 1 ರೂಪಾಯಿ ಗ್ರಾಮದಲ್ಲಿದ್ದು ಚನ್ನಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ದೇವರು ಬಂದು 5 ಅಡಿ ಎತ್ತರ ಇದೆ. ಹಾಗೆ ಈ ದೇವರನ್ನ ಕೆತ್ತಿದ್ದು ಬಂದು ಸಂತ ವ್ಯಾಸರಾಯರು. ಇದನ್ನ ಕೆಂಪು ಬಂಡೆ ಮೇಲೆ ಕೆತ್ತಿದ್ರಿಂದ ಇದು ಕೆಂಗಲ್ ಹನುಮಂತರಾಯ ಎಂದು ಕರೆಯುತ್ತಾರೆ. ಹಾಗೆ ಈ ದೇವಸ್ಥಾನದ ಇತಿಹಾಸವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.
ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್ ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಪಾಪುಗೆ ಕೆಂಪು ಆರತಿ ಮಾಡಿ ದೃಷ್ಟಿ ತೆಗೆದಾಕಿ ಅವನ್ನ ಮನೆ ಒಳಗಡೆ ಕರ್ಕೊಂಡ್ವಿ. ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.